ಬಾಂಗ್ಲಾದೇಶಕ್ಕೆ ನಮ್ಮಿಂದ ಪೆಟ್ರೋಲ್ ಡೀಸೆಲ್ ಕಳಿಸ್ತಾರೆ. ನರೇಂದ್ರ ಮೋದಿ ಅವರು ಅಷ್ಟೆಲ್ಲ ತೊಂದರೆ ಕೊಟ್ಟರು, ಅಲ್ಲಿ ಮಾನವೀಯತೆ ದೃಷ್ಟಿಯಿಂದ ಕಳಿಸಿದ್ರು. ಇದನ್ನು ಬೇರೆ ಇಡೀ ಪ್ರಪಂಚಕ್ಕೆ ಸಮಸ್ಯೆ ಆಗಿರೋದ್ರಿಂದ ಸೊ ಆದಷ್ಟು ಬೇಗ ಯುದ್ಧ ನಿಲ್ಲಲಿ ಮತ್ತು ಈ ಸಮಸ್ಯೆ ಬಗೆಹರಿಲಿ ಅಂತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಮತ್ತು ನಾವು ಇಂಥ ಸಂದರ್ಭದಲ್ಲಿ ತುರ್ತಾಗಿ ನಮಗೇನು ಅಡುಗೆ ಮಾಡೋದೇನು ಎಲ್ಲೂ ನಿಲ್ಲಿಸಿಲ್ಲ. ನಾವು ಹೋಟ್ಲಲ್ಲಿ ಸಮಸ್ಯೆ ಆಗಿದೆ. ನಮ್ಮ ಜನಗಳಿಗೆ ಒಲೆಯಲ್ಲಿ ಮಾಡೋದು ಗೊತ್ತು, ಇದ್ಲಲ್ಲೂ ಮಾಡೋದು ಗೊತ್ತು, ಎಲೆಕ್ಟ್ರಿಕಲ್ ಮಾಡೋದು ಗೊತ್ತೈತೆ. ಆದರೆ ಪಾಪ ಆಟೋದವರು ಪ್ರತಿನಿತ್ಯ ಅವರು ಹೊಟ್ಟೆ ಪಾಡಿಗೋಸ್ಕರ ಇಂಥ ಗ್ಯಾಸ್ ಸಿಗ್ತಾ ಇಲ್ಲ ಅವ್ರಿಗೆಲ್ಲ ಕೂಡ. ಸೊ ಇದಕ್ಕೇನು ಅಂತಂದರೆ ಪರಿಹಾರ ಯುದ್ಧ ನಿಲ್ಲಬೇಕು, ಅಲ್ಲಿಂದ ನಮಗೆ ಸಪ್ಲೈ ಆಗಬೇಕು. ಸರ್, ಜಪಾನ್ ಪ್ರವಾಸ ಹೋಗಿದ್ದು ಹೇಗಿತ್ತು ಸರ್? ಜಪಾನು ಸಾಕಷ್ಟು ಹೊಡೆತಗಳನ್ನು ತಿಂದಂಥ ದೇಶ ಅದು. ಎರಡನೇ ಮಹಾಯುದ್ಧದಲ್ಲಿ ಬಹುಶಃ ಇಡೀ ಪ್ರಪಂಚದಲ್ಲಿ ಆಟಮ್ ಬಾಂಬ್ ಹಾಕ್ಸ್ಕೊಂಡ್ರಂತಾರೆ ಯಾರು ಅಂದರೆ ಜಪಾನ್ ಅವ್ರು, ನಾಗಸಾಕಿ ಮತ್ತು ಹಿರೋಶಿಮಾ ಮೇಲೆ. ಇಡೀ ಹಿರೋಶಿಮಾದಲ್ಲಿ ಲಕ್ಷಾಂತರ ಜನ ಅಲ್ಲಿ ಹೋಗಿ ಇಡೀ ನಗರನೇ ಭಸ್ಮ ಆಗಿತ್ತು. ಅದನ್ನು ಇವತ್ತು ಗುರುತು ಸಿಗದ ರೀತಿಯಲ್ಲಿ ಪುನರುಜ್ಜೀವನ ಮಾಡವ್ರೆ. ಅದೇ ರೀತಿಯಾಗಿ ಅಲ್ಲಿ ಸುನಾಮಿ ಆಗ್ತಾ ಇರ್ತದೆ, ಭೂಕಂಪಗಳು ಕಾಮನ್ ಆಗಿ ಆಗ್ತಾ ಇರ್ತದೆ. ನಾವು ಕೂಡ ಇನ್ನೊಂದು ಜಾಗಕ್ಕೆ ಹೋಗಿದ್ವಿ. ಅದು ಇಡೀ ಭೂಕಂಪದಲ್ಲಿ ಇಡೀ ಊರಿಗೂರೇನೆ ಹೋಗಿ ಸುಮಾರು ಒಂದು 5-6 ಲಕ್ಷ ಜನ ಸತ್ತೋದ್ರು. ಅಲ್ಲಿ ಇವತ್ತು ಹೊಸ ನಗರವನ್ನು ಕಟ್ಟವ್ರೆ. ಮತ್ತು ಅದಕ್ಕಿಂತ ಅದ್ಭುತವಾಗಿರ್ತಕ್ಕಂಥದ್ದು, ಇಡೀ ಜಪಾನಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಒಂದೇ ಒಂದು ಚೂರು ಕಸ ನೋಡೋಕ್ಕಾಗಲ್ಲ, ಒಂದು ಪೇಪರ್ ರೋಡ್ ಮೇಲೆ ನೋಡೋಕ್ಕಾಗಲ್ಲ. ಅದೇನ ಹಾಕಿದರೆ ಹೊರಗಡೆಯಿಂದ ಬಂದವ್ರು ಹಾಕಿರ್ತಾರೆ ಹೊರತು ಆ ದೇಶದವ್ರು ಹಾಕಿರಲ್ಲ. ಇಡೀ ರಸ್ತೆಯಲ್ಲಿ ಧೂಳಿರಲ್ಲ. ನಾವು ಮನೆಯಲ್ಲಾದರೂ ಹಿಂಗಂದರೆ ಧೂಳು ಕಾಣಿಸ್ತದೆ, ರಸ್ತೆಗಳಲ್ಲಿ ಧೂಳಿರಲ್ಲ. ಮತ್ತು ಶಿಸ್ತು, ಸಮಯ ಪರಿಪಾಲನೆ. ಈಗ 6 ಗಂಟೆಗೆ ಹೋಟೆಲ್ ಕ್ಲೋಸ್, ಅಂಗಡಿ ಕ್ಲೋಸ್ ಅಂದರೆ 6 ಗಂಟೆ 1 ನಿಮಿಷನೂ ಇರಲ್ಲ. 6 ಗಂಟೆ ಕರೆಕ್ಟಾಗಿ ಶಟ್ರು ಕ್ಲೋಸ್ ಮಾಡ್ತಾರೆ, ಯಾರು ಹೇಳಿದ್ರು ತೆಗೆಯೋದಿಲ್ಲ ಅವರು. ಈ ಥರ ಜಪಾನಿ ಜನ ಇವತ್ತು ಪರಿಸರದ ಜೊತೆಯಲ್ಲಿ ಬದುಕ್ತಾವ್ರೆ ಅವರು. ಅದಕ್ಕೆ ಮೊದಲು ಅವರು ಭಾಳ ಯುದ್ಧ ಪಿಪಾಸಿಗಳು, ಅವರೆಲ್ಲ ಭಾಳ ದೊಡ್ಡ ಯುದ್ಧ ಮಾಡಿದಂಥವ್ರು. ಆದರೆ ಇವತ್ತು ಶಾಂತಿ ಎಂದಿದ್ದಾರೆ ಮತ್ತು ದುಡಿತಾರೆ. ಅಲ್ಲಿ 10 ಜನ ಇದ್ದರೆ 10 ಜನನೂ ದುಡಿತಾರೆ. 85 ವರ್ಷ ಆಗಿದ್ದರೆ 85 ವರ್ಷದೂ ದುಡಿತಾರೆ. ಅಲ್ಲಿ 30% ಹಿರಿಯ ನಾಗರಿಕರವ್ರೆ. ಇಲ್ಲಿ ನಮ್ಮ ದೇಶದಲ್ಲಿ ಏನಂದ್ರೆ ಇಬ್ಬರು ದುಡಿದ್ರೆ 10 ಜನ ತಿಂತೀವಿ ಕುಂತ್ಕೊಂಡು. ರೋಡಲ್ಲಿ ಜನನೇ ಕಾಣಿಸಲ್ಲ ಅವರು. ಅವ್ರವ್ರು ಭಿಕ್ಷಕನ ನೋಡಿಲ್ಲ ನಾನು. ಪೊಲೀಸ್ ಇರೋದಿಲ್ಲ ಅಲ್ಲಿ, ಅಂದರೆ ಕ್ರೈಮ್ ಇಲ್ಲ ಅಲ್ಲಿ. ಈ ಥರ ನಾವು ಹೊರಗಡೆ ದೇಶಕ್ಕೆ ಹೋಗೋದು ಒಂದು ಇದನ್ನು ಕಲ್ತ್ಕೊಂಬರೋದಕ್ಕೆ, ಎರಡನೇದು ಆ ದೇಶ ಹೆಂಗೆ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ನೋಡೋದಕ್ಕೆ. ನಮ್ಮ ದೇಶದಲ್ಲಿ ಏನು ಅಸಾಧ್ಯ ಏನಲ್ಲ. ಬಟ್ ನಾವು ಜಪಾನವ್ರ ಥರ ಬದಲಾಗಬೇಕು, ಮನಸ್ಥಿತಿ ಬದಲಾಗಬೇಕು ಅಷ್ಟೇ. ಪೇಪರ್ ನೋಡಿರ್ಬೋದು, ಡಿಲಿಮಿಟೇಷನ್ ಬಹುಶಃ ಆಗ್ಬೋದು. ಆದಾಗ ಇದು ಒಂದು ಪ್ರತ್ಯೇಕವಾದಂಥ ದಾಸಪುರ ಹೋಬಳಿ ಒಂದು ಕ್ಷೇತ್ರ ಕೂಡ ಆಗ್ಬೋದೇನೋ, ನೋಡೋಣ ಅದೇನಾಗ್ತದೆ. ಬಟ್ ನಾನು ಶಾಸಕನಾಗಿ ಇಲ್ಲಿ ಇರೋವರೆಗೂ ಕೂಡ ಇದರ ಸಮಗ್ರ ಅಭಿವೃದ್ಧಿ ಕೆಲಸ ಮಾಡ್ತೀನಿ. ಸರ್, ನಾಳೆ ಅಮಿತ್ ಶಾ ಬರ್ತಾ ಇದ್ದಾರೆ ಭೇಟಿ. ನಾಳೆ ನನ್ನ ಕ್ಷೇತ್ರದ ನಗರೂರು ಆದಿಚುಂಚನಗಿರಿ ಮಠಕ್ಕೆ ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾಜಿ ಅವರು ಬರ್ತಾ ಇದ್ದಾರೆ. ನಾವು ಕೂಡ 11 ಗಂಟೆಗೆ ಅವರನ್ನು ಸ್ವಾಗತ ಮಾಡೋದಕ್ಕೆ ನಾವು ಮತ್ತು ಒಂದು 15 ಜನ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟವ್ರೆ. ಸ್ವಾಗತವನ್ನು ಮಾಡ್ತೀನಿ. ಅಲ್ಲಿ ಇಡೀ ದೇಶದಿಂದ ನಮ್ಮ ಹಿಂದೂ ಸ್ವಾಮೀಜಿಗಳದ ಒಂದು ದಿನದ 2 ದಿನಗಳ ಕಾರ್ಯಕ್ರಮ ಇರ್ತದೆ. ನಾಳೆ ಪೂರ್ತಿ ಅಮಿತ್ ಶಾ ಅವರು ಆ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಭಾಗವಹಿಸ್ತಾರೆ. ಸರ್, ಈಗ ಗ್ಯಾಸ್ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲೂ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು, ಆಟೋ ಚಾಲಕರಿಗೆ ಹೆಚ್ಚಿನ ಒಂದು ಇದು ಆಗ್ತಾ ಇದೆ. ಇದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದ ಸಮಸ್ಯೆ ಅಲ್ಲ. ಇದು ನಮಗೆಲ್ಲ ಗೊತ್ತಿರ್ಬೋದು. ಟಿ ವಿಯಲ್ಲಿ ನೋಡ್ತೀವಿ, ಸೋಷಿಯಲ್ ಮೀಡಿಯಾ ನೋಡ್ತೀವಿ. ಇವತ್ತೇನು ಒಂದು ಯುದ್ಧ ನಡೀತಾ ಇದೆ ಇರಾನ್ ಮತ್ತು ಅಮೇರಿಕಾ ಇಸ್ರೇಲ್ ಮಧ್ಯದಲ್ಲಿ, ಭಾಳಷ್ಟು ಕೂಡ ನಮಗೆ ಗ್ಯಾಸು ಪೆಟ್ರೋಲಿಯಂ ಉತ್ಪನ್ನಗಳು ಬರ್ತಾ ಇರ್ತಕ್ಕಂಥದ್ದು ಅಲ್ಲಿಂದನೇ. ಅದರ ಮಧ್ಯದಲ್ಲೂ ಕೂಡ ಇವತ್ತು ಇರಾನ್ ಅವರು ಏನು ಆರ್ವೇಜ್ ಒಂದು ಜಲಸಂಧಿ ಇತ್ತು, ಅದರಲ್ಲಿ ನಮ್ಮ ಭಾರತಕ್ಕೆ ಹಡಗುಗಳನ್ನು ಬಿಡೋದಕ್ಕೆ ಒಪ್ಕೊಂಡು ಹಡಗುಗಳು ಬರ್ತಾ ಇದೆ. ಇಷ್ಟು ಭಾಳ ದೊಡ್ಡದಾದಂಥ ದೇಶದಲ್ಲಿ ಈ ಥರದ ತುರ್ತು ಬಂದಾಗ ನಾವೆಲ್ಲ ಕೂಡ ಸ್ವಲ್ಪ ಸಹಕಾರವನ್ನು ಕೊಡಬೇಕು. ಯಾವುದೇ ಸರ್ಕಾರವನ್ನು ದೂಷಣೆ ಮಾಡುವಂಥದ್ದಲ್ಲ. ರಾಜ್ಯ ಸರ್ಕಾರವನ್ನು ದೂಷಣೆ ಮಾಡೋಕ್ಕಾಗಲ್ಲ, ಕೇಂದ್ರ ಸರ್ಕಾರವನ್ನು ಕೂಡ ದೂಷಣೆ ಮಾಡೋಕ್ಕಾಗಲ್ಲ. ಇದೊಂದು ರೀತಿ ಸಂದಿಗ್ಧವಾದಂಥ ಪರಿಸ್ಥಿತಿ. ಆದರೂ ಕೂಡ ಇನ್ನೂ 2 ತಿಂಗಳಿಗೆ ಆಗೋಷ್ಟು ಪೆಟ್ರೋಲ್ ಡೀಸೆಲ್ ನಮ್ಮ ಹತ್ರ ಇದೆ. ನೀವು ಅದಕ್ಕೆ ಯಾವುದೂ ಕೊರತೆ ಆಗ್ತಾ ಇಲ್ಲ. ಕೊರತೆ ಆಗ್ತಾ ಇರ್ತಕ್ಕಂಥದ್ದು ಗ್ಯಾಸ್ ಉತ್ಪಾದನೆ ನಮ್ಮ ದೇಶದಲ್ಲಿ 30% ಮಾತ್ರ ಆಗೋದು. ಇನ್ನು 70% ಹೊರದೇಶದಿಂದ ತರಬೇಕು. ಅದರಲ್ಲೂ ಮನೆ ಗ್ಯಾಸ್ಗೆ ಏನು ಸಮಸ್ಯೆ ಇಲ್ಲ, ನಾವು ಕರೆಕ್ಟಾಗಿ ಬರ್ತಾ ಇತ್ತು, ಏನು ಅದಕ್ಕೇನು ಆತಂಕ ಇಲ್ಲ. ಇವತ್ತು ಇರ್ತಕ್ಕಂಥದ್ದು ಏನು ಅಂದರೆ ಕಮರ್ಷಿಯಲ್ಲು ಇದು ಮತ್ತು ಆಟೋಗಳಿಗೆ ಗ್ಯಾಸು, ಕೆಲವು ಕಾರ್ಖಾನೆಗಳಿಗೆ ಏನು ಇದೆಯಾ ಅದಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ. ಬಟ್ ಯುದ್ಧ ನಿಲ್ಲೋವರೆಗೂ ಕೂಡ ಇದನ್ನು ಸ್ವಲ್ಪ ನಾವು ಎದುರಿಸಬೇಕಾಗಿದೆ. ಸಂಕಟ ಪರಿಸ್ಥಿತಿಯಲ್ಲಿ ಇದರಲ್ಲಿ ಯಾವುದೇ ರಾಜಕೀಯವನ್ನು ಬೆರೆಸದೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿನಿತ್ಯ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅವರ ಪ್ರಯತ್ನ ಇಲ್ಲ ಅಂದಿದ್ರೆ ನಾವು ಇನ್ನೂ ಭಾಳ ಘೋರವಾದಂಥ ಪರಿಸ್ಥಿತಿ ಇರ್ತಾ ಇತ್ತು. ಇವತ್ತು ನೀವು ನೋಡಿರ್ಬೋದು, ಇಂಡೋನೇಷ್ಯಾ, ಜಪಾನ್, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇವತ್ತು